ಇಲ್ಲಿಯವರೆಗೆ ನೀನು ಎಲ್ಲಿ ಉಳಿದಿದ್ದೆ ಎಂದು ಹೇಳುತ್ತಾ ವಿರಾಟ್ನ ಕಣ್ಣು ಅವಳ ಮುಖದ ಮೇಲೆ ಬೀಳುತ್ತದೆ. ಕಣ್ಣುಗಳು ಇನ್ನೂ ತೇವವಾಗಿದ್ದವು. ಮುಖ ಸಂಪೂರ್ಣವಾಗಿ ಬಾಡಿತ್ತು. ಅವಳು ತುಂಬ ಹತ್ತಿದ್ದಾಳೆಂದು ಸ್ಪಷ್ಟವಾಗಿ ತಿಳಿದು ಬರುತ್ತಿತ್ತು. ಅವಳ ಈ ಸ್ಥಿತಿಯನ್ನು ನೋಡಿ ವಿರಾಟ್ ಕೂಡ ಆಶ್ಚರ್ಯಪಡುತ್ತಾನೆ. ಅವನು ಬೇಗನೆ ಅವಳ ಬಳಿಗೆ ಹೋಗಿ ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡು, ಕಾವ್ಯ, ನೀನು ಚೆನ್ನಾಗಿದ್ದೀಯ ತಾನೆ? ನಿನಗೇನಾಯಿತು? ಯಾರಾದರೂ ಏನಾದರೂ ಹೇಳಿದರೆ? ನನ್ನಿಂದ ಏನಾದರೂ ತಪ್ಪಾಗಿದೆಯೇ? ವಿರಾಟ್ನ ಧ್ವನಿಯಲ್ಲಿ ಅವಳಿಗಾಗಿ ಪ್ರೀತಿ ಮತ್ತು ಕಾಳಜಿ ಸ್ಪಷ್ಟವಾಗಿ ಎದ್ದು ಕಾಣುತ್ತಿತ್ತು. ಕಾವ್ಯ ಕಣ್ಣುಗಳನ್ನು ಎತ್ತಿ ಅವನನ್ನು ನೋಡುತ್ತಾಳೆ. ಇಷ್ಟವಿಲ್ಲದಿದ್ದರೂ ಕಣ್ಣೀರು ಕೆನ್ನೆಯ ಮೇಲೆ ಹರಿಯುತ್ತದೆ ಮತ್ತು ಅವಳು ಇದ್ದಕ್ಕಿದ್ದಂತೆ ಅವನ ಎದೆಗೆ ತಲೆ ಒರಗಿಸಿ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸುತ್ತಾಳೆ. ಮುಂದುವರಿದ ಭಾಗ. ಅವಳು ಈ ರೀತಿ ಅಳುವುದನ್ನು ನೋಡಿ ವಿರಾಟ್ ತುಂಬ ಆಶ್ಚರ್ಯಚಕಿತನಾಗುತ್ತಾನೆ. ಅವನು ತಕ್ಷಣವೇ ಅವಳನ್ನು ತನ್ನ ತೋಳುಗಳಲ್ಲಿ ಹಿಡಿದು ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಾನೆ. ಕಾವ್ಯ, ಏನಾಯಿತು ಎಂದು ನನಗೆ ಹೇಳು ಎಂದು ಹೇಳುತ್ತಾನೆ. ಕಾವ್ಯ ತುಂಬ ಅಳುತ್ತಿದ್ದಳು. ಒಂದು ಕಡೆ ಅವಳು ವಿರಾಟ್ನನ್ನು ಕಳೆದುಕೊಳ್ಳುವ ಭಯದಲ್ಲಿದ್ದಳು. ಇನ್ನೊಂದು ಕಡೆ ಅವಳು ವರ್ಷಾಳಿಗೂ ಕೆಟ್ಟದ್ದನ್ನು ಆಗುವುದನ್ನು ಅನುಭವಿಸುತ್ತಿದ್ದಳು. ಅವಳು ನಿರಂತರವಾಗಿ ಅಳುತ್ತಿದ್ದಳು ಮತ್ತು ವಿರಾಟ್ ಅವಳನ್ನು ಸಮಾಧಾನಪಡಿಸುತ್ತಿದ್ದನು. ಕಾವ್ಯಳ ಅವಳು ಅವನಿಗೆ ಸಹಿಸಲಾಗಲಿಲ್ಲ. ಅವಳು ಹೀಗೆ ಅಳುವುದನ್ನು ಅವನು ನೋಡಲಾಗಲಿಲ್ಲ. ನೀನು ಇನ್ನೂ ಕಣ್ಣೀರನ್ನು ಹಾಕಿದರೆ ನನ್ನಾಣೆ ಎಂದು ವಿರಾಟ್ ಪೂರ್ಣ ಹಕ್ಕಿನಿಂದ ಹೇಳುತ್ತಾನೆ. ಅದು ಅವಳನ್ನು ಮೌನವಾಗಿಸಲು ಸಾಕಾಗಿತ್ತು. ವಿರಾಟ್ ತನ್ನ ಕೈಯಿಂದ ಅವಳ ಕಣ್ಣೀರನ್ನು ಒರೆಸುತ್ತಾ, ಈಗ ಹೇಳು, ವಿಷಯವೇನು? ಈ ಕಣ್ಣುಗಳು ಯಾವ ವಿಷಯದ ಬಗ್ಗೆ ತೊಂದರೆಗೊಳಗಾಗಿವೆ ಎಂದು ಕೇಳುತ್ತಾನೆ. ಇದನ್ನು ಕೇಳಿದ ಕೂಡಲೇ ಕಾವ್ಯಳ ಹೃದಯ ಜೋರಾಗಿ ಬಡಿಯಲು ಪ್ರಾರಂಭಿಸಿತು. ಅವಳು ವಿರಾಟ್ಗೆ ಸತ್ಯ ಹೇಳಬೇಕೋ ಬೇಡವೋ ಎಂಬುದೇ ಅವಳ ಮನಸ್ಸಿನಲ್ಲಿ ನಡೆಯುತ್ತಿತ್ತು. ಮರುಕ್ಷಣ ಅವಳು ಏನನ್ನೋ ಯೋಚಿಸಿ ದೀರ್ಘ ಉಸಿರು ತೆಗೆದುಕೊಂಡು ಅವಳಿಗೆ ಹಳೆಯ ನೆನಪುಗಳು ನೆನಪಾಯಿತು. ಇದಕ್ಕಾಗಿಯೇ ಎಂದು ಹೇಳಿ ಮತ್ತೆ ಅವನ ಎದೆಗೆ ಅಪ್ಪಿಕೊಳ್ಳುತ್ತಾಳೆ ಮತ್ತು ತನ್ನ 2 ತೋಳುಗಳನ್ನು ಅವನ ಬೆನ್ನಿಗೆ ಬಿಗಿಯಾಗಿ ಸುತ್ತಿಕೊಳ್ಳುತ್ತಾಳೆ. ಅವಳು ಬಿಟ್ಟರೆ ವಿರಾಟ್ ಎಲ್ಲಿಗಾದರೂ ಹೋಗುತ್ತಾನೆ ಎಂಬಂತೆ. ವಿರಾಟ್ ಅವಳ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದನು. ಆದರೆ ವಿಷಯವೇನು? ಅವನು ಅವಳನ್ನು ಕೇಳಲು ಪ್ರಯತ್ನಿಸುತ್ತಾನೆ. ಆದರೆ ಕಾವ್ಯ ಮಧ್ಯದಲ್ಲಿ ಅವನ ತುಟಿಗಳ ಮೇಲೆ ಬೆರಳಿಟ್ಟು, ಶ್, ಯಾವುದೇ ಪ್ರಶ್ನೆಗಳಿಲ್ಲ, ಯಾವುದೇ ಉತ್ತರವಿಲ್ಲ. ನನ್ನನ್ನು ಹೀಗೆ ನಿನ್ನ ಬಳಿ ಇರಲು ಬಿಡು. ನನ್ನನ್ನು ನಿನ್ನಿಂದ ದೂರ ಮಾಡಬೇಡ, ದಯವಿಟ್ಟು ಎಂದು ಹೇಳಿ ತಲೆಯನ್ನು ಅವನ ಎದೆಗೆ ಒತ್ತಿ ಮತ್ತೆ ಕಣ್ಣು ಮುಚ್ಚಿಕೊಳ್ಳುತ್ತಾಳೆ. ವಿರಾಟ್ಗೆ ಅವಳಿಗೆ ಹಳೆಯ ನೆನಪುಗಳು ನೆನಪಾಗಿರಬಹುದು. ಅದನ್ನು ಹೇಳಲು ಅವಳು ಬಯಸುವುದಿಲ್ಲ ಎಂದು ಭಾವಿಸುತ್ತಾನೆ ಮತ್ತು ಅವನು ಅವಳನ್ನು ಕೇಳಿ ತೊಂದರೆ ಕೊಡಲು ಬಯಸುವುದಿಲ್ಲ. ಅವನು ಪ್ರೀತಿಯಿಂದ ಅವಳ ಹಣೆಗೆ ಮುತ್ತಿಟ್ಟು ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಹಾಸಿಗೆಯ ಕಡೆಗೆ ಹೋಗುತ್ತಾನೆ. ಕಾವ್ಯ ಚಿಕ್ಕ ಮಗುವಿನಂತೆ ಅವನಿಗೆ ಅಂಟಿಕೊಂಡಿದ್ದಳು. ವಿರಾಟ್ ಅವಳನ್ನು ನಿಧಾನವಾಗಿ ಹಾಸಿಗೆಯ ಮೇಲೆ ಮಲಗಿಸುತ್ತಾನೆ. ಪ್ರೀತಿಯಿಂದ ಅವಳ ತಲೆಯ ಮೇಲೆ ಕೈಯಾಡಿಸುತ್ತಾನೆ. ನಂತರ ಹಿಂದಕ್ಕೆ ಸರಿಯುತ್ತಾ ಶುಭರಾತ್ರಿ ಎಂದು ಹೇಳುತ್ತಾನೆ. ಆದರೆ ಅವನು ಹಿಂದಕ್ಕೆ ಸರಿಯುತ್ತಿದ್ದಂತೆ ಕಾವ್ಯ ತಕ್ಷಣ ಅವನ ಕೈಯನ್ನು ಹಿಡಿದು ತಲೆಯನ್ನು ಅಲ್ಲಾಡಿಸಿ ಅಲ್ಲಿಂದ ಹೋಗಲು ನಿರಾಕರಿಸುತ್ತಾಳೆ. ಮತ್ತೆ ಅವನನ್ನು ತನ್ನ ಬಳಿ ಮಲಗುವಂತೆ ಸೂಚಿಸುತ್ತಾಳೆ. ವಿರಾಟ್ಗೆ ಇದ್ದಕ್ಕಿದ್ದಂತೆ ಕಾವ್ಯಳಿಗೆ ಏನಾಯಿತು ಎಂದು ಅರ್ಥವಾಗುತ್ತಿಲ್ಲ. ಆದರೆ ಕಾವ್ಯಳಿಗೆ ಈಗ ಅವನ ಅಗತ್ಯವಿದೆ ಎಂದು ಅವನು ಅರ್ಥ ಮಾಡಿಕೊಂಡನು. ಅವನು ಕೂಡ ಅವಳ ಬಳಿ ಮಲಗುತ್ತಾನೆ. ಕಾವ್ಯ ತನ್ನ ತಲೆಯನ್ನು ಅವನ ಎದೆಯ ಮೇಲೆ ಇಟ್ಟು ಕಣ್ಣು ಮುಚ್ಚಿಕೊಳ್ಳುತ್ತಾಳೆ. ಅವಳು ಏನನ್ನೂ ಯೋಚಿಸಲು ಬಯಸದಂತೆ. ಇದ್ದಕ್ಕಿದ್ದಂತೆ ಅವಳಿಗೆ ವಿರಾಟ್ ನೀಡಿದ ಭರವಸೆ ನೆನಪಾಗುತ್ತದೆ. ಇಂದಿನಿಂದ ಈ ವಿರಾಟ್ ಸೂರ್ಯವಂಶಿ ನಿನ್ನವನು, ಕೇವಲ ನಿನ್ನವನು. ನನ್ನ ಗತಕಾಲವು ನಮ್ಮ ಇಂದಿನ ಮೇಲೆ ಎಂದಿಗೂ ಪ್ರಾಬಲ್ಯ ಸಾಧಿಸುವುದಿಲ್ಲ ಎಂದು ನಾನು ಭರವಸೆ ನೀಡುತ್ತೇನೆ. ಇದು ನೆನಪಾದ ತಕ್ಷಣ ಕಾವ್ಯಳ ಮುಚ್ಚಿದ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತದೆ. ಅದು ನೇರವಾಗಿ ವಿರಾಟ್ನ ಬಟ್ಟೆಯ ಮೇಲೆ ಬಿದ್ದು ಅದನ್ನು ಒದ್ದೆ ಮಾಡುತ್ತದೆ. ಕಾವ್ಯಳಿಗೆ ಏನಾಗಿದೆ ಎಂದು ವಿರಾಟ್ಗೆ ಅರ್ಥವಾಗುತ್ತಿರಲಿಲ್ಲ. ಆದರೆ ಅವಳ ಅಳುವನ್ನು ಸಹಿಸಲಾಗಲಿಲ್ಲ. ಅವನು ತಕ್ಷಣ ಅವಳನ್ನು ತನ್ನ ತೋಳುಗಳಲ್ಲಿ ಬಿಗಿಯಾಗಿ ಹಿಡಿದುಕೊಂಡು ಪ್ರೀತಿಯಿಂದ ಅವಳ ತಲೆಯ ಮೇಲೆ ಕೈಯಾಡಿಸಲು ಪ್ರಾರಂಭಿಸಿದನು. ರಾತ್ರಿ ಆಳವಾಗಿತ್ತು. ಅದೇ ಅಮೆರಿಕದಲ್ಲಿ ಅವನಿಯ ಮೋಸದಿಂದ ವಿವೇಕ್ ಸಂಪೂರ್ಣವಾಗಿ ಮುರಿದು ಹೋಗಿದ್ದನು. ಅವನ ಸ್ನೇಹಿತರು ಅವನನ್ನು ಬಹಳ ಕಷ್ಟದಿಂದ ಸಮಾಧಾನಪಡಿಸಿ ಮಲಗಿಸಿದರು. ಮಧ್ಯರಾತ್ರಿಯಲ್ಲಿ ವಿವೇಕ್ ಎದ್ದೇಳುತ್ತಿದ್ದನು. ಕೆಲವೊಮ್ಮೆ ಅವನಿ ಎಂದು ಕಿರುಚುತ್ತಿದ್ದನು. ಕೆಲವೊಮ್ಮೆ ಹುಚ್ಚನಂತೆ ವರ್ತಿಸುತ್ತಿದ್ದನು. ಅವನ ಸ್ನೇಹಿತರು ವೈದ್ಯರನ್ನು ಕರೆಯುತ್ತಾರೆ. ವಿವೇಕ್ ಆರಾಮವಾಗಿ ಮಲಗಲು ವೈದ್ಯರು ನಿದ್ರೆಯ ಇಂಜೆಕ್ಷನ್ ನೀಡುತ್ತಾರೆ. ಈಗ ಅಲ್ಲಿ ಬೆಳಗಾಗಿತ್ತು. ವಿವೇಕ್ ಇನ್ನೂ ಮಲಗಿದ್ದನು. ಆದರೆ ನಿದ್ರೆಯಲ್ಲೂ ಗೊಣಗುತ್ತಿದ್ದನು. ಕೆಲವೊಮ್ಮೆ ಅವನಿ, ಕೆಲವೊಮ್ಮೆ ಏಂಜಲ್, ಅವನ ಉಳಿದ ಸ್ನೇಹಿತರು ಅಲ್ಲಿಂದ ಹೋಗಿದ್ದರು. ಆದರೆ ಒಬ್ಬ ಸ್ನೇಹಿತ ಮಾತ್ರ ಅವನೊಂದಿಗೆ ಉಳಿದುಕೊಂಡನು. ಮತ್ತೊಂದೆಡೆ ಆರತಿ ಎದ್ದಿದ್ದಳು. ಅವಳು ತನಗಾಗಿ 1 ಕಪ್ ಕಾಫಿ ತಯಾರಿಸಿ ಆ ಕಾಫಿಯನ್ನು ತೆಗೆದುಕೊಂಡು ಉದ್ಯಾನವನಕ್ಕೆ ಬಂದು ಕುಳಿತು ಅವನಿಗೆ ಫೋನ್ ಮಾಡಿದಳು. ಅಮೆರಿಕದ ಇನ್ನೊಂದು ನಗರದಲ್ಲಿ ಫೋನ್ ರಿಂಗ್ ಆಗುತ್ತಿತ್ತು. 4-5 ರಿಂಗ್ ಆದ ನಂತರ ಅವನಿ ಫೋನ್ ಎತ್ತಿಕೊಂಡಳು. ಹಲೋ ಎಂದು ಅವಳು ದುಃಖದ ಧ್ವನಿಯಲ್ಲಿ ಮಾತನಾಡುತ್ತಾಳೆ. ಏನು ವಿಷಯ? ನೀನು ಇಷ್ಟು ದುಃಖಿತಳಾಗಿರುವುದೇಕೆ? ಆರತಿ ಅವಳ ಮನಸ್ಸನ್ನು ಪರೀಕ್ಷಿಸುತ್ತಾ ಕೇಳುತ್ತಾಳೆ. ಅವನಿ ತಕ್ಷಣ, ಇಲ್ಲ, ದುಃಖಿತಳಾಗಿಲ್ಲ, ಅದು ಕೇವಲ ಪ್ರಯಾಣದ ಆಯಾಸ ಅಷ್ಟೇ ಎನ್ನುತ್ತಾಳೆ.
ಆರತಿ ಇನ್ನೇನು ಹೇಳುವಷ್ಟರಲ್ಲಿ ಅವನಿ, ನಾನು ನಂತರ ಮಾತನಾಡುತ್ತೇನೆ, ಏಂಜಲ್ ಅಳುತ್ತಿದ್ದಾಳೆ ಎಂದು ಹೇಳಿ ಫೋನ್ ಕಟ್ಟು ಮಾಡುತ್ತಾಳೆ. ಆರತಿ ಕೂಡ ಫೋನ್ ಕಟ್ಟು ಮಾಡುತ್ತಾಳೆ ಮತ್ತು ತನ್ನ ಹಣೆಯನ್ನು ಹಿಡಿದು ಒಂದು ಕಡೆ ಕುಳಿತುಕೊಂಡು, ಉಫ್, ಈ ಪ್ರೀತಿ ಯಾವಾಗಲೂ ತಪ್ಪು ವ್ಯಕ್ತಿಯಿಂದ ಏಕೆ ಆಗುತ್ತದೆ ಎಂದು ಹೇಳುತ್ತಾಳೆ. ಅವನಿ ತನ್ನ ಫೋನನ್ನು ಪಕ್ಕಕ್ಕೆ ಇಟ್ಟು ಹಾಸಿಗೆ ಮೇಲೆ ಮಲಗಿದ್ದ ಏಂಜಲನ್ನು ನೋಡಲು ಪ್ರಾರಂಭಿಸುತ್ತಾಳೆ. ಅವಳಿಗೆ ಏನೂ ಚೆನ್ನಾಗಿ ಅನಿಸುತ್ತಿರಲಿಲ್ಲ. ಎಲ್ಲೂ ಮನಸ್ಸು ನೆಲೆಗೊಳ್ಳುತ್ತಿರಲಿಲ್ಲ. ಇದು ವಿವೇಕನಿಂದ ಆಗುತ್ತಿದೆಯೋ ಅಥವಾ ಬೇರೆ ಕಾರಣದಿಂದಲೋ ಅವಳಿಗೂ ತಿಳಿದಿರಲಿಲ್ಲ. ಪ್ರೀತಿಯ ನಾಟಕವಾಡುತ್ತಾ ಅವಳು ವಿವೇಕನನ್ನು ಪ್ರೀತಿಸಲು ಪ್ರಾರಂಭಿಸಿರಬಹುದು. ಇತ್ತ ಭಾರತದಲ್ಲಿ ವಿರಾಟ್ ಮತ್ತು ಕಾವ್ಯ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಮಲಗಿದ್ದರು. ವಿರಾಟ್ ಮಲಗಿದ್ದನು, ಆದರೆ ಕಾವ್ಯಳಿಗೆ ನಿದ್ರೆ ಬರುತ್ತಿರಲಿಲ್ಲ. ಅವಳು ವಿರಾಟ್ನನ್ನು ನೋಡುತ್ತಲೇ ಇದ್ದಳು. ವಿರಾಟ್ನನ್ನು ಕಳೆದುಕೊಳ್ಳುವ ಭಯ ಅವಳನ್ನು ಕಾಡುತ್ತಿತ್ತು. ಆಗಾಗ್ಗೆ ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು. ಅವಳು ವಿರಾಟ್ನ ಮುಖವನ್ನು ಎಷ್ಟು ಬಾರಿ ಚುಂಬಿಸಿದಳು ಎಂಬುದು ತಿಳಿದಿಲ್ಲ. ಕೆಲವೊಮ್ಮೆ ಅಳುತ್ತಿದ್ದಳು, ಕೆಲವೊಮ್ಮೆ ನಗುತ್ತಿದ್ದಳು. ಒಂದು ಮನಸ್ಸು ವಿರಾಟ್ಗೆ ಎಲ್ಲವನ್ನೂ ಸತ್ಯ ಹೇಳಬೇಕೆಂದು ಹೇಳುತ್ತಿತ್ತು, ಇನ್ನೊಂದು ಮನಸ್ಸು ಹೇಳಬೇಡ ಎಂದು ಹೇಳುತ್ತಿತ್ತು. ಅವಳು ಗೊಂದಲದಲ್ಲಿ ಸಿಲುಕಿದ್ದಳು. ಅತ್ತ ಅಮೆರಿಕದಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ವಿವೇಕನ ಕಣ್ಣು ತೆರೆಯುತ್ತದೆ. ಅವನು ಎದ್ದ ತಕ್ಷಣ ಅವನಿಗೆ ಮತ್ತೆ ಅವನಿಯ ನೆನಪಾಗುತ್ತದೆ. ಮತ್ತೊಮ್ಮೆ ಅವನ ಕಣ್ಣುಗಳು ತೇವವಾಗುತ್ತವೆ. ಅವನ ಸ್ನೇಹಿತ ಕರಣ್ ಅವನ ಸ್ಥಿತಿಯನ್ನು ನೋಡಲಾಗಲಿಲ್ಲ. ಅವನು ಸ್ವಲ್ಪ ಕೋಪದಿಂದ, ವಿವೇಕ್, ನಿನಗೇನಾಗಿದೆ? ಯಾವ ಹುಡುಗಿಗೆ ನಿನ್ನ ಪ್ರೀತಿಯ ಬೆಲೆ ತಿಳಿಯಲಿಲ್ಲವೋ ಅವಳಿಗಾಗಿ ನೀನು ಕಣ್ಣೀರು ಹಾಕುತ್ತಿದ್ದೀಯಾ? ಅವಳನ್ನು ಮರೆತು ಬಿಡು ಎನ್ನುತ್ತಾನೆ. ವಿವೇಕ್, ನನಗೆ ಇದು ಅಗತ್ಯವಾಗಿತ್ತು. ನಾನು ಎಷ್ಟು ತಪ್ಪು ಮಾಡಿದ್ದೇನೆ ಎಂದು ನನಗೆ ಅರಿವು ಮೂಡಿಸಲು ಇಂದು ನನ್ನ ಮೇಲೆ ಬಂದಾಗ ನನಗೆ ತಿಳಿಯುತ್ತಿದೆ ಎಂದು ಹೇಳುತ್ತಾನೆ. ಏನು? ಕರಣ್ ತಕ್ಷಣ ಹೇಳುತ್ತಾನೆ. ನಂತರ ವಿವೇಕ್ ತಾನು ಮಾಡಿದ ಎಲ್ಲ ಸತ್ಯವನ್ನು ಅವನಿಗೆ ಹೇಳುತ್ತಾನೆ. ಕಾವ್ಯ ಜೊತೆ ಮಾಡಿದ್ದು ಮತ್ತು ಅವನು ಅವನಿಯೊಂದಿಗೆ ಏನು ಮಾಡಲು ಹೊರಟಿದ್ದನು ಎಲ್ಲವನ್ನೂ ಅವನು ಅವನಿಗೆ ಹೇಳಲು ಪ್ರಾರಂಭಿಸುತ್ತಾನೆ. ಎಲ್ಲ ಸತ್ಯವನ್ನು ಕೇಳಿದ ನಂತರ ಒಂದು ಕ್ಷಣ ಕರಣ್ಗೆ ಏನು ಹೇಳಬೇಕೆಂದು ಅರ್ಥವಾಗಲಿಲ್ಲ. ಆದರೆ ನಂತರ, ಸ್ವಲ್ಪ ನಿಲ್ಲು, ನಿನ್ನ ತಪ್ಪಿನ ಅರಿವು ನಿನಗಾಗಿದೆ, ಹಾಗಾದರೆ ಈಗ ಎಂದು ಕೇಳುತ್ತಾನೆ. ವಿವೇಕ್ ಸ್ವಲ್ಪ ನಗುತ್ತಾ, ಹೌದು, ನನ್ನ ತಪ್ಪಿನ ಅರಿವು ಸತ್ಯವಾಗಿದೆ ಮತ್ತು ನನ್ನ ಪ್ರೀತಿಯೂ ಸತ್ಯವಾಗಿದೆ. ಅದಕ್ಕಾಗಿಯೇ ನನ್ನ ಪ್ರೀತಿಯನ್ನು ಹುಡುಕಲು ಹೋಗುತ್ತಿದ್ದೇನೆ ಎಂದು ಹೇಳಿ ಮನೆಯಿಂದ ಹೊರಗೆ ಹೋಗುತ್ತಾನೆ. ಕರಣ್ಗೆ ತುಂಬ ಆಶ್ಚರ್ಯವಾಗುತ್ತದೆ. ಆದರೆ ಮರುಕ್ಷಣ ಅವನು ಕೂಡ ಅವನ ಹಿಂದೆ ಹೋಗುತ್ತಾನೆ. ಸ್ವಲ್ಪ ಸಮಯದಲ್ಲಿ ವಿವೇಕ್ ಆರತಿಯ ಮನೆಯ ಮುಂದೆ ನಿಂತಿದ್ದನು. ಆರತಿ ಆ ಸಮಯದಲ್ಲಿ ಎಲ್ಲಿಗೂ ಹೋಗುತ್ತಿದ್ದಳು. ಆದ್ದರಿಂದ ಅವಳು ತನ್ನ ಮನೆಯನ್ನು ಲಾಕ್ ಮಾಡುತ್ತಿದ್ದಳು. ಲಾಕ್ ಮಾಡಿ ಅವಳು ಹಿಂತಿರುಗಿದಾಗ ವಿವೇಕ್ ತನ್ನ ಹಿಂದೆ ನಿಂತಿರುವುದನ್ನು ನೋಡುತ್ತಾಳೆ. ನೀನು ಮತ್ತೆ ಬಂದೆಯಾ? ಅವಳು ಮುಖ ಸಿಂಡರಿಸುತ್ತಾ ಹೇಳುತ್ತಾಳೆ. ನೋಡು, ನಾನು ದೊಡ್ಡ ತಪ್ಪು ಮಾಡಿದ್ದೇನೆ ಎಂದು ಒಪ್ಪಿಕೊಳ್ಳುತ್ತೇನೆ. ಯಾವ ಅಹಂಕಾರದಲ್ಲಿ ತೇಲಿ ನಾನು ಇವೆಲ್ಲವನ್ನು ಮಾಡುತ್ತಿದ್ದೆ ಎಂದು ನನಗೆ ತಿಳಿದಿಲ್ಲ. ನಾನು ಕಾವ್ಯ ಜೊತೆ ತುಂಬಾ ತಪ್ಪು ಮಾಡಿದ್ದೇನೆ ಎಂದು ಒಪ್ಪಿಕೊಳ್ಳುತ್ತೇನೆ. ಆದರೆ ನಾನು ಅವನಿಯನ್ನು ತುಂಬಾ ಪ್ರೀತಿಸುತ್ತೇನೆ. ಮೊದಲ ಬಾರಿಗೆ ಯಾರನ್ನಾದರೂ ಪ್ರೀತಿಸಿದ್ದೇನೆ ಎಂಬುದು ಸತ್ಯ. ದಯವಿಟ್ಟು ನನ್ನ ಪ್ರೀತಿಯನ್ನು ನನ್ನಿಂದ ದೂರ ಮಾಡಬೇಡಿ. ನಾನು ನಿಮ್ಮ ಮುಂದೆ ಕೈ ಜೋಡಿಸುತ್ತೇನೆ. ನನ್ನನ್ನು ಕ್ಷಮಿಸಿ. ಇದನ್ನು ಹೇಳುವಾಗ ಅವನ ಗಂಟಲು ಒಣಗುತ್ತದೆ. ಆರತಿ ತನ್ನ 2 ಕೈಗಳನ್ನು ಕಟ್ಟಿಕೊಂಡು ಅವನನ್ನೇ ನೋಡುತ್ತಿದ್ದಳು. ಮನೆಯ ಹೊರಗೆ ನಿಂತಿದ್ದ ಕರಣ್ ಎಲ್ಲವನ್ನು ಕೇಳುತ್ತಿದ್ದನು. ಅವನಿಗೆ ಆರತಿಯ ಮೇಲೆ ತುಂಬಾ ಕೋಪ ಬರುತ್ತಿತ್ತು. ಅವನು ಕೋಪದಿಂದ ಒಳಗೆ ಹೋಗಿ ಆರತಿಯ ಮೇಲೆ ಕೂಗುತ್ತಾ, ನೀನು ನಿನ್ನನ್ನು ಏನು ಅಂದುಕೊಂಡಿದ್ದೀಯಾ? ತುಂಬಾ ಸೊಕ್ಕಿನಿಂದ ವರ್ತಿಸುತ್ತಿದ್ದೀಯಾ? ಅವನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಿದ್ದಾನೆ ಮತ್ತು ಅವನು ಅವನಿಯನ್ನು ನಿಜವಾಗಿಯೂ ಪ್ರೀತಿಸುತ್ತಾನೆ ಎಂದು ಹೇಳುತ್ತಿರುವಾಗ ನೀನು ಯಾಕೆ ಹೀಗೆ ಮಾಡುತ್ತಿದ್ದೀಯಾ? ನಿಮ್ಮ ಸಮಸ್ಯೆಯೇ ಇದು. ಯಾರಾದರೂ ಸುಧಾರಿಸಲು ಬಯಸಿದರೆ ನೀವು ಅವರನ್ನು ಸುಧಾರಿಸಲು ಬಿಡುವುದಿಲ್ಲ. ಅವನು ಎಷ್ಟು ಒದ್ದಾಡುತ್ತಿದ್ದಾನೆ ಎಂದು ನಿನಗೆ ಕಾಣಿಸುತ್ತಿಲ್ಲವೇ ಎಂದು ತುಂಬಾ ಕೋಪದಿಂದ ಕರಣ್ ಹೇಳುತ್ತಾನೆ. ಆರತಿ ಕೂಡ ಅಷ್ಟೇ ಕೋಪದಿಂದ, ಹಾಗಾದರೆ ಏನು? ನನ್ನ ಗೆಳತಿ ಕೂಡ ಹೀಗೆ ಒದ್ದಾಡುತ್ತಿದ್ದಳು. ಆ ಮನುಷ್ಯ ಅವಳನ್ನು ಜೀವಂತ ಶವವನ್ನಾಗಿ ಮಾಡಿ ಬಿಟ್ಟು ಹೋದನು. ಅವಳ ಗತಿ ಏನು? ಮತ್ತು ನನ್ನೊಂದಿಗೆ ಹೀಗೆ ಮಾತನಾಡುವ ನೀನ್ಯಾರು? ಅವನೊಂದಿಗೆ ನನಗೆ ವೈಯಕ್ತಿಕ ದ್ವೇಷವೇನೂ ಇಲ್ಲ. ಆದರೆ ಅವನು ಇಲ್ಲಿಯವರೆಗೆ ಏನು ಮಾಡಿದ್ದಾನೋ ಅದನ್ನು ಅವನಿಗೆ ತಿಳಿಸುವುದು ಅಗತ್ಯವಾಗಿತ್ತು. ಹುಡುಗಿಯರು ಆಟಿಕೆಗಳಲ್ಲ, ಬೇಕೆಂದಾಗ ಆಡಿ ಬೇಸರವಾದಾಗ ಬಿಟ್ಟು ಬಿಡಲು ಎಂದು ತಿಳಿಸುವುದು ಅಗತ್ಯವಾಗಿತ್ತು. ಇಂದು ನಾನು ಅವನೊಂದಿಗೆ ಅದೇ ರೀತಿ ಮಾಡಿದರೆ ನಾನು ಏನು ತಪ್ಪು ಮಾಡಿದೆ? ಮತ್ತು ಕ್ಷಮೆ ಕೇಳುವ ವಿಷಯಕ್ಕೆ ಬಂದರೆ, ಮಿಸ್ಟರ್ ವಿವೇಕ್ ಸೂರ್ಯವಂಶಿ, ಕ್ಷಮೆ ನನಗಲ್ಲ. ಕಾವ್ಯಳಲ್ಲಿ ಕ್ಷಮೆ ಕೇಳಿ. ನೀವು ಅವಳ ಅಪರಾಧಿ, ನನ್ನದಲ್ಲ. ವಾಪಸ್ ಹೋಗಿ ಕಾವ್ಯಳಲ್ಲಿ ಕ್ಷಮೆ ಕೇಳಿ. ಅವಳು ನಿಮ್ಮನ್ನು ಕ್ಷಮಿಸಿದರೆ ಅವನಿಯನ್ನು ನಾನೇ ನಿಮ್ಮ ಬಳಿಗೆ ಕರೆದುಕೊಂಡು ಬರುತ್ತೇನೆ ಎಂದು ಭರವಸೆ ನೀಡುತ್ತೇನೆ ಎಂದು ಹೇಳುತ್ತಾಳೆ. ಇದನ್ನು ಕೇಳಿದ ತಕ್ಷಣ ವಿವೇಕನ ಹೃದಯ ಬಡಿತ ನಿಂತಂತಾಗುತ್ತದೆ. ಅವನು ಆರತಿಯ ಕಡೆ ನೋಡುತ್ತಾ, ಅವಳು ನನ್ನನ್ನು ಎಂದಿಗೂ ಕ್ಷಮಿಸುವುದಿಲ್ಲ ಎಂದು ವಿವೇಕ್ ಅಸಹಾಯಕತೆಯಿಂದ ಹೇಳುತ್ತಾನೆ. ಆರತಿ ಅಷ್ಟೇ ಕೋಪದಿಂದ, ಕ್ಷಮಿಸಬಾರದು ಕೂಡ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾಳೆ. ಅಸಹಾಯಕತೆಯಿಂದ ತುಂಬಿದ ವಿವೇಕ್ ಅಲ್ಲೇ ಕುಳಿತು ಬಿಡುತ್ತಾನೆ. ಕರಣ್ ಅವನನ್ನು ಎತ್ತುತ್ತಾ, ಏನು ಮಾಡುತ್ತಿದ್ದೀಯಾ ಗೆಳೆಯ? ಏನು ಯೋಚಿಸುತ್ತಿದ್ದೀಯಾ? ಆದಷ್ಟು ಬೇಗ ಭಾರತಕ್ಕೆ ಹೋಗಿ ಕಾವ್ಯಳನ್ನು ಕ್ಷಮೆ ಯಾಚಿಸು ಎನ್ನುತ್ತಾನೆ.
ವಿವೇಕ್ ಮಧ್ಯದಲ್ಲಿಯೇ ಅವನ ಮಾತನ್ನು ಕತ್ತರಿಸುತ್ತಾ, ಅದು ಅಷ್ಟು ಸುಲಭವಲ್ಲ. ನಾನು ನನ್ನ ದೃಷ್ಟಿಯಲ್ಲಿಯೇ ತುಂಬಾ ಕೆಳಗೆ ಬಿದ್ದಿದ್ದೇನೆ. ಕಾವ್ಯಳನ್ನು ಎದುರಿಸುವ ಧೈರ್ಯ ನನಗಿಲ್ಲ. ನನಗೇನೂ ಅರ್ಥವಾಗುತ್ತಿಲ್ಲ. ನಾನು ಏನು ಮಾಡಲಿ? ನಾನು ಅವಳ ಜೊತೆ ಯಾಕೆ ಎಂದು ತನ್ನ ಮಾತನ್ನು ಅಪೂರ್ಣವಾಗಿ ಬಿಡುತ್ತಾನೆ. ಅವನ ಮಾತನ್ನು ಕೇಳಿ ಕರಣ್ ಕೂಡ ಮೌನವಾಗುತ್ತಾನೆ. ಏನು ಹೇಳಬೇಕೆಂದು ಅವನಿಗೆ ಅರ್ಥವಾಗುವುದಿಲ್ಲ. ವಿವೇಕ್ನ ಬಗ್ಗೆ ಅವನಿಗೆ ಸಹಾನುಭೂತಿ ಇತ್ತು. ಆದರೆ ಅವನು ಮಾಡಿದ ತಪ್ಪಿಗೆ ಈಗ ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾನೆಂದು ಅರ್ಥ ಮಾಡಿಕೊಂಡಿದ್ದನು. ಅದೇ ಸಮಯದಲ್ಲಿ ಅವನ ಫೋನ್ ರಿಂಗ್ ಆಗುತ್ತದೆ. ಅವನು ವಿವೇಕ್ನ ಭುಜದ ಮೇಲೆ ಕೈಯಿಟ್ಟು, ನಾನು ಈಗ ಹೋಗಬೇಕು. ಏನೇ ಮಾಡಿದರೂ ಚೆನ್ನಾಗಿ ಯೋಚಿಸಿ ಮಾಡು. ತಪ್ಪು ಮಾಡುವ ಧೈರ್ಯವಿದ್ದರೆ ಆ ತಪ್ಪನ್ನು ಒಪ್ಪಿಕೊಳ್ಳುವ ಧೈರ್ಯವೂ ಇರಬೇಕು ಎಂದು ಮಾತ್ರ ಹೇಳುತ್ತೇನೆ. ಮತ್ತು ಈಗ ನೀನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಿದ್ದರೆ ಕಾವ್ಯಳನ್ನು ಕ್ಷಮೆ ಯಾಚಿಸಿದ ನಂತರವೇ ನಿನಗೆ ಶಾಂತಿ ಸಿಗುತ್ತದೆ ಎಂದು ಅವನ ಭುಜವನ್ನು ತಟ್ಟುತ್ತಾನೆ ಮತ್ತು ಅಲ್ಲಿಂದ ಹೊರಟು ಹೋಗುತ್ತಾನೆ. ವಿವೇಕ್ಗೆ ಕಾವ್ಯ ಜೊತೆ ತಾನು ಮಾಡಿದ ವರ್ತನೆ ನೆನಪಾಗುತ್ತದೆ. ಕಾವ್ಯಳ ಪ್ರೀತಿ, ಅವಳ ಹುಚ್ಚುತನ ನೆನಪಾಗುತ್ತದೆ. ಅವಳು ಅವನಿಗೆ ಎಷ್ಟು ಹುಚ್ಚಿಯಾಗಿದ್ದಳು ಮತ್ತು ಅವನು ಅವಳ ಪ್ರೀತಿಯನ್ನು ಹಾಸ್ಯ ಮಾಡಿ ಮದುವೆ ಮಂಟಪದಲ್ಲಿ ಅವಳನ್ನು ಬಿಟ್ಟು ಬಂದನು. ಇಂದು ಅವನಿಯು ಅವನೊಂದಿಗೆ ಇದೇ ರೀತಿ ಮಾಡಿದಾಗ ಅವನಿಗೆ ಕಾವ್ಯಳ ನೋವು, ಅವಳ ಕಷ್ಟದ ಅರಿವಾಯಿತು. ಸರಿ, ಈಗ ಕಾವ್ಯಳಿಗೆ ಈ ಎಲ್ಲ ಮಾತುಗಳು ಅರ್ಥಹೀನವಾಗಿವೆ. ಅವಳು ವಿರಾಟ್ನೊಂದಿಗೆ ತನ್ನ ಜೀವನದಲ್ಲಿ ಮುಂದೆ ಸಾಗಿದ್ದಾಳೆ. ಅಲ್ಲಿ ವಿವೇಕ್ ಅವಳ ಮನಸ್ಸಿನಲ್ಲಿ ದೂರದವರೆಗೂ ಇಲ್ಲ ಮತ್ತು ಇರಬಾರದು ಕೂಡ. ಏಕೆಂದರೆ ವಿವೇಕ್ ಅವಳನ್ನು ಬಿಟ್ಟು ಹೋದನು. ಆದರೆ ವಿರಾಟ್ ಅವಳೊಂದಿಗೆ ಇದ್ದನು. ಕೋಪದಿಂದಲೇ ಇದ್ದರೂ ಕೂಡ ಅವನು ಕಾವ್ಯಳಿಗೆ ಸಂಪೂರ್ಣ ಬೆಂಬಲ ನೀಡಿದನು. ಕಾವ್ಯಳಿಗೆ ಅವನ ಅಗತ್ಯವಿದ್ದಾಗಲೆಲ್ಲ ಅವನು ಅವಳೊಂದಿಗೆ ಇದ್ದನು. ವಿರಾಟ್ನ ಈ ಒಳ್ಳೆಯತನ ಮತ್ತು ಸತ್ಯವು ಕಾವ್ಯಳ ಹೃದಯದಲ್ಲಿ ಯಾವಾಗ ನೆಲೆಸಿತು ಎಂದು ಅವಳಿಗೆ ತಿಳಿದಿರಲಿಲ್ಲ. ವಿವೇಕ್ ಯಾವಾಗ ಅವಳ ಹೃದಯದಿಂದ ಮಾಯವಾದನು ಮತ್ತು ವಿರಾಟ್ ಯಾವಾಗ ನೆಲೆಸಿದನು ಎಂದು ಅವಳಿಗೆ ತಿಳಿದಿರಲಿಲ್ಲ. ಮತ್ತು ಹೇಗಾದರೂ ಆಗಲಿ, ಆದರೆ ಅವಳ ಮದುವೆ ವಿರಾಟ್ನೊಂದಿಗೆ ಆಯಿತು. ಅವಳ ಜೀವನ ಸಂಗಾತಿ ಅವನೇ. ಆದ್ದರಿಂದ ಈಗ ವಿವೇಕ್ ಅವಳಿಗೆ ಯಾವುದೇ ಅರ್ಥವನ್ನು ಹೊಂದಿಲ್ಲ. ವಿವೇಕ್ ಭಾರತಕ್ಕೆ ಹಿಂತಿರುಗುತ್ತಾನೋ ಇಲ್ಲವೋ ಎಂಬುದನ್ನು ನೋಡಬೇಕು. ಏಕೆಂದರೆ ಅವನು ತನ್ನ ಹುಚ್ಚು ಎಂದು ಭಾವಿಸಿದ ಕಾವ್ಯ ಈಗ ವಿರಾಟ್ನ ಹುಚ್ಚಿಯಾಗಿದ್ದಾಳೆ. ವಿವೇಕನಿಗೆ ಇನ್ನೂ ತಿಳಿದಿಲ್ಲ. ಅವನು ಹೋದ ನಂತರ ಕಾವ್ಯಳ ಮದುವೆ ವಿರಾಟ್ನೊಂದಿಗೆ ಆಗಿದೆ ಮತ್ತು ಅವನನ್ನು ಆಸ್ತಿಯಿಂದ ಹೊರ ಹಾಕಲಾಗಿದೆ ಮತ್ತು ಮನೆಯಲ್ಲಿ ಯಾರೂ ಅವನೊಂದಿಗೆ ಸಂಬಂಧ ಹೊಂದಲು ಬಯಸುವುದಿಲ್ಲ ಎಂದು. ಈ ಸತ್ಯ ವಿವೇಕನ ಮುಂದೆ ಬಂದಾಗ ಅವನು ಏನು ಮಾಡುತ್ತಾನೆ? ಭಾರತಕ್ಕೆ ಹೋಗಬೇಕೋ ಬೇಡವೋ ಎಂದು ಅವನು ತುಂಬ ಸಮಯದವರೆಗೆ ಯೋಚಿಸುತ್ತಾ ಕುಳಿತುಕೊಳ್ಳುತ್ತಾನೆ. ಕಾವ್ಯ ಅವನನ್ನು ಕ್ಷಮಿಸುತ್ತಾಳೋ ಇಲ್ಲವೋ? ದಿನ ಕಳೆದು ರಾತ್ರಿ ಆಗುತ್ತದೆ. ವಿವೇಕ್ ದಣಿದ ಹೆಜ್ಜೆಗಳಿಂದ ತನ್ನ ಮನೆಗೆ ಹಿಂತಿರುಗುತ್ತಾನೆ ಮತ್ತು ತನ್ನ ಫೋನ್ನಲ್ಲಿ ಅವನಿಯ ಚಿತ್ರವನ್ನು ನೋಡಲು ಪ್ರಾರಂಭಿಸುತ್ತಾನೆ. ನೀನು ನನ್ನೊಂದಿಗೆ ಪ್ರೀತಿಯ ನಾಟಕವಾಡುತ್ತಿದ್ದೆ ಎಂದು ನಾನು ನಂಬಲು ಸಾಧ್ಯವಿಲ್ಲ. ನಿನ್ನ ಕಣ್ಣುಗಳಲ್ಲಿ ನೋಡಿದ್ದೇನೆ. ನಾನು ಅದನ್ನು ಅನುಭವಿಸಿದ್ದೇನೆ. ನಿನ್ನನ್ನು ನನ್ನಿಂದ ದೂರ ಹೋಗಲು ಬಿಡುವುದಿಲ್ಲ. ಅದಕ್ಕಾಗಿ ನಾನು ಕಾವ್ಯಳ ಮುಂದೆ ತಲೆಬಾಗಬೇಕಾದರೂ ಸರಿ. ತಪ್ಪು ಅರಿವಾದರೆ ಸಾಲದು, ಅದನ್ನು ಎಲ್ಲರ ಮುಂದೆ ಒಪ್ಪಿಕೊಳ್ಳುವುದು ಕೂಡ ಬಹಳ ದೊಡ್ಡ ವಿಷಯ ಎಂದು ಇಂದು ಅರ್ಥವಾಯಿತು. ಅವನಿಯ ಚಿತ್ರದೊಂದಿಗೆ ಮಾತನಾಡುತ್ತಾ ಅವನು ನೆಲದ ಮೇಲೆ ಮಲಗುತ್ತಾನೆ. ರಾತ್ರಿ ಆಳವಾಗುತ್ತದೆ. ಅದೇ ಭಾರತದಲ್ಲಿ ಸೂರ್ಯನ ಕಿರಣಗಳು 4 ದಿಕ್ಕುಗಳಲ್ಲಿ ಹರಡಲು ಪ್ರಾರಂಭಿಸುತ್ತವೆ. ಇಡೀ ರಾತ್ರಿ ವಿರಾಟ್ ಕಾವ್ಯಳನ್ನು ತನ್ನ ತೋಳುಗಳಲ್ಲಿ ತುಂಬಿಕೊಂಡು ಮಲಗಿದ್ದನು. ಆದರೆ ಕಾವ್ಯಳಿಗೆ ಒಂದು ಕ್ಷಣವೂ ನಿದ್ರೆ ಬರಲಿಲ್ಲ. ವರ್ಷಾಳ ಸತ್ಯವು ಅವಳ ಮುಂದೆ ಬಂದಾಗ ಅವಳು ತಳ್ಳನಗೊಂಡಳು. ಒಂದು ಕಡೆ ಅವಳ ಪ್ರೀತಿ, ಅವಳ ಸೌಭಾಗ್ಯ, ಅವಳ ಜೀವನ, ಅವಳ ವಿರಾಟ್. ಇನ್ನೊಂದು ಕಡೆ ವರ್ಷಾಳ ತ್ಯಾಗ. ಅದು ಈ ಸಮಯದಲ್ಲಿ ಅವಳಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಕಾಣಿಸುತ್ತಿತ್ತು. ಈ ಗೊಂದಲದಲ್ಲಿ ಇಡೀ ರಾತ್ರಿ ಯಾವಾಗ ಕಳೆಯಿತು ಎಂದು ಅವಳಿಗೆ ತಿಳಿದಿರಲಿಲ್ಲ. ಸೂರ್ಯನ ಮೊದಲ ಕಿರಣದೊಂದಿಗೆ ಅವಳು ನಿಧಾನವಾಗಿ ವಿರಾಟ್ನಿಂದ ಎದ್ದು ನಿಲ್ಲುತ್ತಾಳೆ. ಅವಳು ಏನನ್ನ ಯೋಚಿಸಿ ನಿರ್ಧರಿಸಿದ್ದಳು. ಅವಳು ಎದ್ದು ಸ್ನಾನಗೃಹಕ್ಕೆ ಹೋಗುತ್ತಾಳೆ. ಅವಳು ಹೋದ ಸ್ವಲ್ಪ ಸಮಯದ ನಂತರ ವಿರಾಟ್ನ ನಿದ್ರೆ ತೆರೆಯುತ್ತದೆ. ಅವನು ಮುಚ್ಚಿದ ಕಣ್ಣುಗಳಿಂದ ಹಾಸಿಗೆಯ ಮೇಲೆ ಕಾವ್ಯಳನ್ನು ಹುಡುಕುತ್ತಾನೆ. ಆದರೆ ಕಾವ್ಯ ಅಲ್ಲಿರಲಿಲ್ಲ. ಅವನು ತನ್ನ ಮಂಪರು ಕಣ್ಣುಗಳನ್ನು ತೆರೆದು 4 ದಿಕ್ಕುಗಳಲ್ಲಿ ನೋಡುತ್ತಾನೆ. ಆಗ ಸ್ನಾನಗೃಹದ ಬಾಗಿಲು ತೆರೆಯುವ ಶಬ್ದ ಕೇಳಿಸುತ್ತದೆ. ಬಾಗಿಲು ತೆರೆಯುತ್ತದೆ ಮತ್ತು ಕಾವ್ಯ ಹೊರಗೆ ಬರುತ್ತಾಳೆ. ಕಂದು ಬಣ್ಣದ ತೋಳಿಲ್ಲದ ಶೂಟ್, ಒದ್ದೆಯಾದ ಸಿಕ್ಕು ಕೂದಲು, ಮುಖದ ಮೇಲೆ ನೀರಿನ ಹನಿಗಳು ಇಬ್ಬನಿಯ ಮುತ್ತಿನಂತೆ ಕಾಣುತ್ತಿದ್ದವು. ಮತ್ತು ಎಲ್ಲಕ್ಕಿಂತ ಸುಂದರವಾದದ್ದು ಕಾವ್ಯಳ ಸರಳವಾದ ಈ ರೂಪ. ಅದಕ್ಕೆ ವಿರಾಟ್ ಮನಸೋತನು. ವಿರಾಟ್ ಅವಳನ್ನೇ ದಿಟ್ಟಿಸಿ ನೋಡುತ್ತಾ ತನ್ನ ಕಣ್ಣುಗಳಲ್ಲಿ ಸೆರೆ ಹಿಡಿಯುತ್ತಿದ್ದನು. ಈ ಸುಂದರ ಕ್ಷಣವನ್ನು ಬಂಧಿಸಲು ಬಯಸಿದಂತೆ. ಟವೆಲ್ನಿಂದ ತನ್ನ ಕೂದಲನ್ನು ಒರೆಸಿದ ನಂತರ ಕಾವ್ಯ ತನ್ನ ಕೂದಲನ್ನು ಕೊಡವಿದಾಗ ಅವಳ ದೃಷ್ಟಿ ವಿರಾಟ್ನ ಮೇಲೆ ಬೀಳುತ್ತದೆ. ಅವನು ತನ್ನ ಮೋಹಕ ನೋಟದಿಂದ ಅವಳನ್ನೇ ನೋಡುತ್ತಿದ್ದನು. ಕಾವ್ಯಳ ಕೆನ್ನೆಗಳು ಗುಲಾಬಿಯಾಗುತ್ತವೆ ಮತ್ತು ಅವಳು ನಾಚಿಕೆಯಿಂದ ತನ್ನ ರೆಪ್ಪೆಗಳನ್ನು ತಗ್ಗಿಸುತ್ತಾಳೆ. ವಿರಾಟ್ ಎದ್ದು ಅವಳ ಕಡೆಗೆ ಹೆಜ್ಜೆ ಹಾಕುತ್ತಾನೆ. ಅವನು ತನ್ನ ಕಡೆಗೆ ಬರುತ್ತಿರುವುದನ್ನು ನೋಡಿ ಕಾವ್ಯಳ ಹೃದಯ ಬಡಿತ ಹೆಚ್ಚಾಗುತ್ತದೆ ಮತ್ತು ಅವಳು ಬೇಗನೆ ಬಾಲ್ಕನಿಗೆ ಹೋಗಲು ಪ್ರಾರಂಭಿಸುತ್ತಾಳೆ. ಆದರೆ ಅವಳು ಬಾಲ್ಕನಿಗೆ ಹೋಗುವ ಮೊದಲು ವಿರಾಟ್ ಓಡಿ ಹೋಗಿ ಅವಳ ಕೈಯನ್ನು ಹಿಡಿದು ತನ್ನ ಕಡೆಗೆ ಎಳೆಯುತ್ತಾನೆ. ಇದರಿಂದ ಅವಳು ನೇರವಾಗಿ ವಿರಾಟ್ನ ಎದೆಗೆ ಅಪ್ಪಳಿಸುತ್ತಾಳೆ. ಇಬ್ಬರ ಹೃದಯ ಬಡಿತಗಳು ಶಬ್ದ ಮಾಡಲು ಪ್ರಾರಂಭಿಸುತ್ತವೆ. ಇಬ್ಬರು ತುಂಬಾ ಹತ್ತಿರವಾಗಿದ್ದರು.
ಇಬ್ಬರಿಗೂ ಒಬ್ಬರ ಬಿಸಿಯಾದ ಉಸಿರು ಇನ್ನೊಬ್ಬರ ಮುಖದ ಮೇಲೆ ಅನುಭವಿಸುವಷ್ಟು ಹತ್ತಿರವಾಗಿದ್ದರು. ಕಾವ್ಯ ಹೀಗೆ ಅವನ ಎದೆಗೆ ಅಪ್ಪಳಿಸಿದಾಗ ಅವಳ ಒದ್ದೆಯಾದ ಕೂದಲು ಅವಳ ಮುಖದ ಮೇಲೆ ಬಿದ್ದಿತು. ಅದರಲ್ಲಿ ಅವಳು ಇನ್ನಷ್ಟು ಸುಂದರವಾಗಿ ಕಾಣುತ್ತಿದ್ದಳು. ಅವಳ ಕೂದಲಿನಿಂದ ನೀರು ತೊಟ್ಟಿಕ್ಕುತ್ತಿತ್ತು. ಅದು ವಿರಾಟ್ನನ್ನು ಹುಚ್ಚನನ್ನಾಗಿಸುತ್ತಿತ್ತು. ವಿರಾಟ್ನ ದೃಷ್ಟಿ ಅವಳಿಂದ ದೂರ ಹೋಗುತ್ತಿರಲಿಲ್ಲ. ಆದರೆ ಕಾವ್ಯ ಅವನ ಕಣ್ಣುಗಳನ್ನು ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ಅವಳ ಗಂಟಲು ಒಣಗುತ್ತಿತ್ತು. ವಿರಾಟ್ ನಿಧಾನವಾಗಿ ಅವಳ ಹತ್ತಿರ ಹೋಗಿ ತನ್ನ 2 ಕೈಗಳನ್ನು ಅವಳ ಸೊಂಟದ ಮೇಲೆ ಇಟ್ಟು ಅವಳನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಳ್ಳುತ್ತಾ, ನೀನು ನನ್ನಿಂದ ಓಡಿ ಹೋಗುತ್ತಿದ್ದೀಯಾ ಮಿಸೆಸ್ ಸೂರ್ಯವಂಶಿ ಎಂದು ತನ್ನ ತುಟಿಗಳನ್ನು ಅವಳ ಕೆನ್ನೆಯ ಮೇಲೆ ಇಟ್ಟು ಹೇಳುತ್ತಾನೆ. ಅವನ ಸ್ಪರ್ಶದಿಂದ ಕಾವ್ಯ ನಡುಗುತ್ತಾಳೆ. ಅವಳ 2 ಕೈಗಳ ಮುಷ್ಟಿ ಬಿಗಿಯಾಗುತ್ತದೆ ಮತ್ತು ಅವಳ ಕಣ್ಣುಗಳು ತಾನಾಗಿಯೇ ಮುಚ್ಚಿಕೊಳ್ಳುತ್ತವೆ. ಕಣ್ಣು ಮುಚ್ಚಿದ ತಕ್ಷಣ ಅವಳಿಗೆ ವರ್ಷಗಳ ನೆನಪು ಬರುತ್ತದೆ. ವಿರಾಟ್ನ ಬಿಸಿಯಾದ ತುಟಿಗಳು ಅವಳ ಇನ್ನೊಂದು ಕೆನ್ನೆಯ ಮೇಲೆ ಅನುಭವಿಸುತ್ತವೆ. ಕಾವ್ಯ ತಕ್ಷಣ ತನ್ನ ಕಣ್ಣುಗಳನ್ನು ತೆರೆದು ನಿಧಾನವಾಗಿ ವಿರಾಟ್ನ ಹಿಡಿತದಿಂದ ಬಿಡಿಸಿಕೊಂಡು ಕನ್ನಡಿಯನ್ನು ನೋಡಲು ಹೋಗುತ್ತಾಳೆ. ಅವಳು ತನ್ನ ಕಣ್ಣುಗಳಲ್ಲಿನ ತೇವವನ್ನು ಹೇಗೆ ವಿರಾಟ್ನಿಂದ ಮರೆಮಾಚಿದಳು ಎಂದು ಅವಳಿಗೆ ಮಾತ್ರ ತಿಳಿದಿತ್ತು. ಅವಳು ಹೀಗೆ ಹೋಗುವುದು ವಿರಾಟ್ಗೆ ವಿಚಿತ್ರವೆನಿಸುತ್ತದೆ. ಖಂಡಿತವಾಗಿಯೂ ಅವಳನ್ನು ತೊಂದರೆಗೊಳಿಸುವ ವಿಷಯವಿದೆ, ಆದರೆ ಅವಳು ಹೇಳಲು ಬಯಸುವುದಿಲ್ಲ ಎಂದು ಅವನು ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾನೆ. ಆದರೆ ವಿರಾಟ್ ಕೂಡ ಅವಳನ್ನು ಕೇಳಿ ತಿಳಿಯಬೇಕೆಂದು ಯೋಚಿಸಿದ್ದನು. ಕಷ್ಟಪಟ್ಟು ಕಾವ್ಯ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುತ್ತಾಳೆ ಮತ್ತು ಸಿದ್ಧವಾಗಲು ಪ್ರಾರಂಭಿಸುತ್ತಾಳೆ. ವಿರಾಟ್ ಮತ್ತೆ ಅವಳ ಬಳಿಗೆ ಹೋಗಿ ಅವಳನ್ನು ಹಿಂದಿನಿಂದ ತೋಳುಗಳಲ್ಲಿ ತುಂಬಿಕೊಂಡು ತನ್ನ ಗಲ್ಲವನ್ನು ಅವಳ ಭುಜದ ಮೇಲೆ ಇಟ್ಟು, ನಾನು ಹೇಳಿದ್ದೇನಲ್ಲ, ಈಗ ನೀನು ನನ್ನಿಂದ ಓಡಿ ಹೋಗುತ್ತಿದ್ದೀಯಾ ಎನ್ನುತ್ತಾನೆ. ಕಾವ್ಯ ಸ್ವಲ್ಪ ನಗುತ್ತಾ, ನಿಮ್ಮಿಂದ ಓಡಿ ಹೋಗಿ ಎಲ್ಲಿಗೆ ಹೋಗಲಿ, ನನ್ನ ಎಲ್ಲ ದಾರಿಗಳು ನಿಮ್ಮ ಕಡೆಗೆ ಬರುತ್ತವೆ. ಆದರೆ ಕೆಲವೊಮ್ಮೆ ನೀವು ನನ್ನಿಂದ ದೂರ ಹೋಗುತ್ತೀರೋ ಎಂದು ಭಯವಾಗುತ್ತದೆ ಎಂದು ಹೇಳುತ್ತಾ ಕಾವ್ಯ ಮೌನವಾಗುತ್ತಾಳೆ. ಅವಳ ಹೃದಯದಲ್ಲಿ ಅಡಗಿದ್ದ ವಿರಾಟ್ನನ್ನು ಕಳೆದುಕೊಳ್ಳುವ ಭಯ ಅವಳ ನಾಲಿಗೆಯ ಮೇಲೆ ಬಂದೇ ಬಿಡುತ್ತದೆ. ಅವಳ ಮಾತನ್ನು ಕೇಳಿ ವಿರಾಟ್ ಆಶ್ಚರ್ಯಚಕಿತನಾಗುತ್ತಾನೆ. ಅವನು ತಕ್ಷಣ ಅವಳನ್ನು ತನ್ನ ಕಡೆಗೆ ತಿರುಗಿಸಿ ಅವಳ ಮುಖವನ್ನು ತನ್ನ ಕೈಯಲ್ಲಿ ಹಿಡಿದು, ಹಾಗಾದರೆ ಇದು ವಿಷಯವೇ ನನ್ನ ಮುದ್ದಾದ ಹೆಂಡತಿಯನ್ನು ತೊಂದರೆ ಮಾಡುತ್ತಿರುವುದು? ನೋಡು, ನಿನಗೆ ಏನು ಅನಿಸುತ್ತಿದೆ ಅಥವಾ ನಿನ್ನ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂದು ನನಗೆ ತಿಳಿದಿಲ್ಲ. ಆದರೆ ವಿರಾಟ್ ಸೂರ್ಯವಂಶಿ ನಿನ್ನವನು, ಕೇವಲ ನಿನ್ನವನು. ಏನು ಕಳೆದು ಹೋಗಿದೆಯೋ ಅದನ್ನು ನನ್ನ ಜೀವನದಲ್ಲಿ ಮತ್ತೆ ಬರಲು ಬಿಡುವುದಿಲ್ಲ ಎಂದು ಹೇಳುತ್ತಾ ಅವಳ ಹಣೆಗೆ ಮುತ್ತಿಡುತ್ತಾನೆ. ಮರುಕ್ಷಣ ಕಾವ್ಯ ಅವನ ಎದೆಗೆ ಅಪ್ಪಳಿಸಿ ತನ್ನ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಳ್ಳುತ್ತಾಳೆ. ವಿರಾಟ್ ಕೂಡ ಅವಳನ್ನು ಬಿಗಿಯಾಗಿ ತನ್ನ ತೋಳುಗಳಲ್ಲಿ ತುಂಬಿಕೊಳ್ಳುತ್ತಾನೆ. ಮತ್ತೊಂದೆಡೆ ವರ್ಷ ಎದ್ದಿದ್ದಳು. ಆದರೆ ಅವಳ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡುತ್ತಿತ್ತು ಮತ್ತು ಇಂದು ಅವಳಿಗೆ ವಿಚಿತ್ರವಾದ ಆತಂಕವೂ ಉಂಟಾಗಿತ್ತು. ಗರಿಮಾಗೆ ಇಂದು ಕಚೇರಿಯಲ್ಲಿ ಮುಖ್ಯವಾದ ಕೆಲಸವಿತ್ತು. ಆದ್ದರಿಂದ ಅವಳು ವರ್ಷಾಳನ್ನು ತನ್ನ ಬಗ್ಗೆ ಕಾಳಜಿ ವಹಿಸಲು ಹೇಳಿ ಕಚೇರಿಗೆ ಹೋದಳು. ಕಾವ್ಯ ಮತ್ತು ವಿರಾಟ್ ಇನ್ನೂ ಒಬ್ಬರನ್ನೊಬ್ಬರು ಅನುಭವಿಸುತ್ತಿದ್ದರು. ಕಾವ್ಯ ಸ್ವಲ್ಪ ಅವನಿಂದ ದೂರ ಸರಿಯುತ್ತಾ, ನೀವು ಇಂದು ಕಚೇರಿಗೆ ಹೋಗೋದಿಲ್ಲವೇ ಎಂದು ಕೇಳುತ್ತಾಳೆ. ವಿರಾಟ್ ಅವಳ ಸೊಂಟದ ಮೇಲೆ ತನ್ನ ಬೆರಳುಗಳನ್ನು ತಿರುಗಿಸುತ್ತಾ, ಹೋಗೋ ಉದ್ದೇಶವಿಲ್ಲ. ವಿಷಯವೇನೆಂದರೆ ನನ್ನ ಈ ಮುದ್ದಾದ ಹೆಂಡತಿ ನನ್ನನ್ನು ಹುಚ್ಚನನ್ನಾಗಿಸಿದ್ದಾಳೆ. ಅವಳಿಂದ ದೂರ ಹೋಗಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ ಎಂದು ಪ್ರೀತಿಯಿಂದ ಹೇಳುತ್ತಾನೆ. ಇದನ್ನು ಕೇಳಿ ಕಾವ್ಯಳ ತುಟಿಗಳ ಮೇಲೆ ದೊಡ್ಡ ನಗು ಮೂಡುತ್ತದೆ. ನೀವು ಸ್ವಲ್ಪ ಹೆಚ್ಚು ತುಂಟರಾಗುತ್ತಿಲ್ಲವೇ ಎಂದು ಅವನ ಮೂಗು ಹಿಡಿದು ಹೇಳುತ್ತಾಳೆ. ಇದೆಲ್ಲ ನಿಮ್ಮ ಪರಿಣಾಮ ಮೇಡಮ್ ಎಂದು ವಿರಾಟ್ ಕೂಡ ಅವಳನ್ನು ಚುಡಾಯಿಸುತ್ತಾ ಹೇಳುತ್ತಾನೆ. ಕಾವ್ಯ ಅವನ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು, ನನಗೆ ಸ್ವಲ್ಪ ಸಮಯ ಬೇಕು. ಹೊಸದನ್ನು ಪ್ರಾರಂಭಿಸುವ ಮೊದಲು ಹಳೆಯದನ್ನು ಮುಗಿಸುವುದು ಮುಖ್ಯ. ಆದ್ದರಿಂದ ನಾನು ನಿಮಗೆ ಅರ್ಥವಾಗುತ್ತಿದೆಯಲ್ಲವೇ ಎಂದು ಕೇಳುತ್ತಾಳೆ. ನಿಮಗೆ ಎಷ್ಟು ಸಮಯ ಬೇಕೋ ಅಷ್ಟು ತೆಗೆದುಕೊಳ್ಳಿ, ಆದರೆ ಈ ದುಃಖದ ಮೋಡಗಳನ್ನು ನಿಮ್ಮ ಮುಖದಿಂದ ತೆಗೆದುಹಾಕಿ. ನನಗೆ ನನ್ನ ಅದೇ ತುಂಟ ಕಾವ್ಯ ಬೇಕು, ಅರ್ಥವಾಯ್ತಾ ಎಂದು ಅವನು ಅವಳ ಕೆನ್ನೆಯನ್ನು ತಟ್ಟುತ್ತಾ ಹೇಳುತ್ತಾನೆ. ಸರಿ, ಈಗ ನಾನು ಕಚೇರಿಗೆ ಸಿದ್ಧನಾಗುತ್ತೇನೆ, ತಡವಾಗುತ್ತಿದೆ ಎಂದು ಹೇಳಿ ಅವನು ಸ್ನಾನಗೃಹಕ್ಕೆ ಹೋಗುತ್ತಾನೆ. ಕಾವ್ಯ ಅವನನ್ನೇ ನೋಡುತ್ತಿದ್ದಳು. ಸ್ವಲ್ಪ ಸಮಯದಲ್ಲಿ ಅವಳ ಕಣ್ಣುಗಳಲ್ಲಿ ಕಣ್ಣೀರು ಜಾಗ ಮಾಡಿಕೊಳ್ಳುತ್ತವೆ. ಮನಸ್ಸಿನಲ್ಲಿ ಹೊಸದನ್ನು ಪ್ರಾರಂಭಿಸಲು ಹಳೆಯದನ್ನು ಮುಗಿಸಬೇಕು ಎಂದು ನಾನು ಸರಿಯಾಗಿ ಹೇಳಿದೆ. ಈಗ ನೀವು ಹಳೆಯದನ್ನು ಯಾರೊಂದಿಗೆ ಮುಗಿಸುತ್ತೀರಿ ಮತ್ತು ಹೊಸದನ್ನು ಯಾರೊಂದಿಗೆ ಪ್ರಾರಂಭಿಸುತ್ತೀರಿ ಎಂದು ನೋಡಬೇಕು ಎಂದು ಯೋಚಿಸುತ್ತಾ ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತವೆ. ಸ್ವಲ್ಪ ಸಮಯದ ನಂತರ ವಿರಾಟ್ ಕಚೇರಿಗೆ ಹೋಗುತ್ತಾನೆ. ಅತ್ತ ವರ್ಷಾಳ ಸ್ಥಿತಿಯು ಕೆಟ್ಟದಾಗಿತ್ತು. ಅವಳು ಈಗ ತನ್ನ ಸಾವಿನ ಸಮೀಪಕ್ಕೆ ಬರುತ್ತಿದ್ದಳು. ಕೇವಲ ಕೆಲವೇ ದಿನಗಳು ಮತ್ತು ಅವಳ ಜೀವನ ಮುಗಿಯುತ್ತದೆ. ಬೆಳಿಗ್ಗೆಯಿಂದ ಅವಳು ಏನನ್ನೂ ತಿಂದಿರಲಿಲ್ಲ. ಅವಳಿಗೆ ಚಹಾ ಕುಡಿಯಬೇಕೆಂದು ಅನಿಸುತ್ತಿತ್ತು, ಆದರೆ ಎದ್ದೇಳುವ ಧೈರ್ಯವಿರಲಿಲ್ಲ. ಹೇಗಾದರೂ ಮಾಡಿ ಅವಳು ಎದ್ದು ಅಡುಗೆ ಮನೆಯ ಕಡೆಗೆ ಹೋಗುತ್ತಾಳೆ. ಅಷ್ಟರಲ್ಲಿ ಅವಳ ಮನೆಯ ಬಾಗಿಲು ಬಡಿಯುತ್ತದೆ. ವರ್ಷ ಗಡಿಯಾರದಲ್ಲಿ ಸಮಯ ನೋಡುತ್ತಾ, ಈ ಸಮಯದಲ್ಲಿ ಯಾರು ಇರಬಹುದು ಎಂದು ಹೇಳುತ್ತಾ ಬಾಗಿಲಿನ ಕಡೆಗೆ ಹೋಗಿ ಬಾಗಿಲು ತೆರೆದಾಗ ಗಹನಾ ಅವಳ ಮುಂದೆ ನಿಂತಿದ್ದಳು. ಅವಳನ್ನು ನೋಡಿ ವರ್ಷ ಆಶ್ಚರ್ಯಚಕಿತಳಾಗುತ್ತಾಳೆ ಮತ್ತು ಅವಳಿಗೆ ಅವಳ ಮೇಲೆ ಕೋಪವೂ ಬರುತ್ತದೆ. ನಿಮಗೆ ಇಲ್ಲಿಗೆ ಬರಬಾರದೆಂದು ಹೇಳಿದ್ದೇನಲ್ಲ, ಆದರೂ ನೀವು, ಅವಳು ಹೇಳುತ್ತಿರುವಾಗಲೇ ಗಹನಾ ಮುಂದೆ ಸರಿಯುತ್ತಾಳೆ.
ಮತ್ತು ಅವಳ ಹಿಂದೆ ನಿಂತಿದ್ದ ಕಾವ್ಯ ಮುಂದೆ ಬರುತ್ತಾಳೆ. ಮುಂದುವರಿಯುವುದು.